Hi, hello my dear students. ನಾನು ನಿಮ್ಮ ಸರ್ ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಯಥಾರ್ಥ ಬ್ಯಾಚ್ನ 2ನೇ ಚಾಪ್ಟರ್ ಆದ ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನಲ್ಲಿ 6th ಲೆಕ್ಚರ್ನ ಇವತ್ತು ಮಾಡಲಿದ್ದೇವೆ. ಸೊ ಇದು ಕೊನೆ ಲೆಕ್ಚರ್ ಆಗಿರುತ್ತೆ. ಹಾಗೆ ಇದರಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡ್ತಾ ಇದ್ದೇವೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದೀವಿ ಅನ್ನೋದು ಒಂದ್ಸತಿ ನೋಡೋಣ. ಬಿಫೋರ್ ದ್ಯಾಟ್ ಇವತ್ತಿನ ಕ್ಲಾಸಲ್ಲಿ ನಾವು ಅಗೇನ್ ವಿ ಆರ್ ಡೂಯಿಂಗ್ ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ಓಕೆ, ಸೊ ಆ ಯಾವ ನ್ಯೂಮರಿಕಲ್ಸ್ ಅನ್ನೋದು ಒಂದ್ಸತಿ ನೋಡೋಣ. ಓಕೆ, ಸೊ ಬಿಫೋರ್ ದ್ಯಾಟ್ ಲೆಟ್ಸ್ ರೀಕಾಲ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ಸೊ ನಾವು ಫಸ್ಟ್ಗೆ ನ್ಯೂಮರಿಕಲ್ಸ್ ಆನ್ ಫೋರ್ಸ್ ಮಾಡಿದ್ವಿ. ದಟ್ ಈಸ್ F is equal to ma ಅಥವಾ F is equal to m v minus u divided by t. ಹಾಗೆ ಚೇಂಜ್ ಇನ್ ಮೊಮೆಂಟಮ್ ಬಗ್ಗೆ ಎಮ್ ವಿ, ಹಾಗೆ ಲೀನಿಯರ್ ಮೊಮೆಂಟಮ್ ಬಗ್ಗೆ m1 that is nothing but initial momentum equals to final momentum. That is conservation law of energy. Sorry, conservation of linear momentum. ಕನ್ಸರ್ವೇಷನ್ ಲಾ ಆಫ್ ಲೀನಿಯರ್ ಮೊಮೆಂಟಮ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಸೊ ಇವತ್ತು ನಾವು ಇಕ್ವೇಷನ್ಸ್ ಆಫ್ ಮೋಷನ್ ಹಾಗೆ ಸ್ವಲ್ಪ ಕನ್ಸರ್ವೇಷನ್ ಆಫ್ ಲಾ ಆಫ್ ಲೀನಿಯರ್ ಮೊಮೆಂಟಮ್ ಮೇಲೆ ಸ್ವಲ್ಪ ನ್ಯೂಮರಿಕಲ್ಸ್ ಮಾಡೋಣ. ಬಿಫೋರ್ ದ್ಯಾಟ್, ಸೊ ಇಕ್ವೇಷನ್ಸ್ ಆಫ್ ಮೋಷನ್ನ ನಾವು ನೋಡಿದ್ದೇ ಆದರೆ ನಾವು ಕಾನ್ಸೆಪ್ಟ್ ಪ್ರಕಾರ ಇಕ್ವೇಷನ್ಸ್ ಆಫ್ ಮೋಷನ್ ನಮಗೆ ಟೋಟಲ್ 3 ಇಕ್ವೇಷನ್ಸ್ ಆಫ್ ಮೋಷನ್ ಇದೆ ನೈನ್ತ್ ಗ್ರೇಡ್ಗೆ. ಓಕೆ, ಸೊ ನಾವು ನೋಡೋದಾದರೆ ಫಸ್ಟ್ ಇಕ್ವೇಷನ್ ಆಫ್ ಮೋಷನ್ is given by v is equal to u plus at. Okay, so ಇದು first equation of motion. So ಇಲ್ಲಿ it is independent of displacement. ನೆಕ್ಸ್ಟ್ ನೋಡೋದಾದರೆ S is equal to ut plus of at square. ಇಲ್ಲಿ ಇಂಡಿಪೆಂಡೆಂಟ್ ಆಫ್ ಫೈನಲ್ ವೆಲಾಸಿಟಿ v. ಓಕೆ, ಥರ್ಡ್ ಒನ್ v square equals to u square plus 2as. ಇಲ್ಲಿ ನೋಡ್ಬೋದು ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೈಮ್ t. ಓಕೆ, ಸೊ ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ ಮೀನಿಂಗ್ ಆಫ್ ದ ಸಿಂಬಲ್ಸ್. ಒಂದ್ಸತಿ ಹೇಳ್ತೀನಿ ಮತ್ತೊಂದ್ಸತಿ ಕೇಳಿ. ವಿ ಮೀನ್ಸ್ ಫೈನಲ್ ವೆಲಾಸಿಟಿ ಆಫ್ ದ ಬಾಡಿ, ಯು ಮೀನ್ಸ್ ಇನಿಷಿಯಲ್ ವೆಲಾಸಿಟಿ ಆಫ್ ದ ಬಾಡಿ, ಎ ಮೀನ್ಸ್ ಆಕ್ಸಲರೇಷನ್ ಆಫ್ ದ ಬಾಡಿ ಅಥವಾ ಆಕ್ಸಲರೇಷನ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ, ಟಿ ಮೀನ್ಸ್ ಟೈಮ್ ಟೇಕನ್ ಇನ್ ದಟ್ ಜರ್ನಿ. ಓಕೆ, ಸೊ ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್ ನೋಡಬೇಕಾದ್ರೆ ಎಸ್ ಅಂತಂದರೆ ಡಿಸ್ಪ್ಲೇಸ್ಮೆಂಟ್. ಇಫ್ ಇಟ್ ಈಸ್ 1D ಆದರೆ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡಿಸ್ಟೆನ್ಸ್ ಸೇಮ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಯು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಟಿ ಎ ಟಿ ಎಲ್ಲ ಸೇಮ್ ಇದೆ. ಓಕೆ, ಸೊ ಈ ಇಕ್ವೇಷನ್ಸ್ ಆಫ್ ಮೋಷನ್ನ ಯೂಸ್ ಮಾಡಿಕೊಂಡು ನಾವಿವತ್ತು ಸ್ವಲ್ಪ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಣ. ಹಾಗೆ ನ್ಯೂಟನ್ಸ್ ಲಾ ಆಫ್ ಮೋಷನ್ ಹಾಗೆ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಮೇಲೂ ಸ್ವಲ್ಪ ಕ್ವಶನ್ಸ್ ಮಾಡೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದ ಫಸ್ಟ್ ಕ್ವಶನ್ ನೀವು ನೋಡ್ಬೋದು. ಫಸ್ಟ್ ಕ್ವಶನ್, ಎ ಟ್ರಕ್ ಸ್ಟಾರ್ಟ್ ಫ್ರಮ್ ರೆಸ್ಟ್. ಇಲ್ಲಿ ನೀವು ವರ್ಡ್ಸ್ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ಫ್ರಮ್ ರೆಸ್ಟ್ ಅಂದರೆ ಡೇಟಾ ಪ್ರಕಾರ ಫಸ್ಟ್ ಒಂದ್ಸತಿ ಓದ್ಬಿಡೋಣ. ಎ ಟ್ರಕ್ ಸ್ಟಾರ್ಟ್ ಫ್ರಮ್ ಅ ರೆಸ್ಟ್ ಆ್ಯಂಡ್ ರೋಲ್ಸ್ ಡೌನ್ ಅ ಹಿಲ್ ವಿತ್ ಎ ಕಾನ್ಸ್ಟೆಂಟ್ ಆಕ್ಸಲರೇಷನ್. ಇಟ್ ಟ್ರಾವೆಲ್ಸ್ ಅ ಡಿಸ್ಟೆನ್ಸ್ ಆಫ್ 400 meter in 20 seconds. Find its acceleration. Also find the force acting on it if its mass is 7 tons. ಇಲ್ಲಿ ನಾವು ಎರಡು ಕ್ವಾಂಟಿಟಿನ ಫೈಂಡ್ ಮಾಡಬೇಕಾಗಿರೋದು. ಸೊ ಮೊದಲನೇದು ನೋಡಬೇಕಂದ್ರೆ ಆಕ್ಸಲರೇಷನ್ ಫೈಂಡ್ ಮಾಡಬೇಕು. ನೆಕ್ಸ್ಟ್ ನೋಡೋದೇ ಆದರೆ ಫೋರ್ಸ್ನ ಫೈಂಡ್ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರೋ ಡೇಟಾ ಪ್ರಕಾರ ಅ ಟ್ರಕ್ ಸ್ಟಾರ್ಟ್ ಫ್ರಮ್ ರೆಸ್ಟ್ ಅಂತಂದರೆ ಇನಿಷಿಯಲ್ ವೆಲಾಸಿಟಿ 0 ಆ್ಯಂಡ್ ರೋಲ್ಸ್ ಡೌನ್ ಹಿಲ್ ವಿತ್ ಎ ಕಾನ್ಸ್ಟೆಂಟ್ ಆಕ್ಸಲರೇಷನ್. ಅಂದರೆ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಇದೆ. ವಿ ಕ್ಯಾನ್ ಯೂಸ್ ಇಕ್ವೇಷನ್ಸ್ ಆಫ್ ಮೋಷನ್. ನೌ ಇಟ್ ಟ್ರಾವೆಲ್ಸ್ ಅ ಡಿಸ್ಟೆನ್ಸ್ ಆಫ್ 400 meter. ಡಿಸ್ಟೆನ್ಸ್ನ ಎಸ್ ಅಂತ ಬರ್ಕೊಂತೀನಿ ಇಲ್ಲಿ 400 meter.
in 20 seconds. Time ಕೊಟ್ಟಿದ್ದಾರೆ 20 seconds. Find acceleration. Therefore, A is question mark. Find the force. That is also question mark. And one more data they have given 7 tons. Andre mass equals to 7 tons. Illi 1 ton equal to 1000 kg. ಯಾಕೆಂದ್ರೆ it is not in SI unit, so SI unit ಕನ್ವರ್ಟ್ ಮಾಡಬೇಕು. So mass equal to 7000 kg. So this is a given data. So ಈ ಡೇಟಾನ ಯೂಸ್ ಮಾಡಿಕೊಂಡು ಸೇಮ್ ಡೇಟಾನ ಯೂಸ್ ಮಾಡಿಕೊಂಡು ನಾವು ನ್ಯೂಮೆರಿಕಲ್ ಸಾಲ್ವ್ ಮಾಡಬೇಕು. ಸೊ ಫಸ್ಟ್ ಕ್ವೆಶ್ಚನ್ ಪ್ರಕಾರ ಆಕ್ಸಲರೇಷನ್ ಬೇಕು. ಸೊ ಆಕ್ಸಲರೇಷನ್ ಫೈಂಡ್ ಮಾಡ್ಬೇಕಂದ್ರೆ ಫೋರ್ಸ್ ಇವಾಗ ಸೆಕೆಂಡ್ ಲಾ ಯೂಸ್ ಮಾಡಿದ್ರೆ F is equal to ma. ಮಾಸ್ ಇದೆ ಬಟ್ ಫೋರ್ಸ್ ಇಲ್ಲ. ಸೊ ಯು ಕೆನಾಟ್ ಯೂಸ್ ದಟ್. ಓಕೆ, ಸೊ ಬಟ್ ಇನ್ ಪ್ಲೇಸ್ ಆಫ್ ದಟ್ ಫೋರ್ಸ್ ವಿ ಕ್ಯಾನ್ ಯೂಸ್ ಇಕ್ವೇಷನ್ ಆಫ್ ಮೋಷನ್. ಇಲ್ಲಿ ನೋಡಿ ನಮಗೆ ಯು ಇದೆ, ಎಸ್ ಇದೆ, ಟಿ ಇದೆ, ಆಕ್ಸಲರೇಷನ್ ಫೈಂಡ್ ಮಾಡಬೇಕು ಅಂದರೆ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಅ ಫೈನಲ್ ವೆಲಾಸಿಟಿ. ಯಾವಾಗ ಇಂಡಿಪೆಂಡೆಂಟ್ ಆಫ್ ಫೈನಲ್ ವೆಲಾಸಿಟಿ, ನೋಡಿ ಫೈನಲ್ ವೆಲಾಸಿಟಿ ಕಾಣಿಸ್ತಿದೆನಾ, ಕ್ಯಾಪಿಟಲ್ ಲೆಟರ್ ವಿ ಕಾಣಿಸ್ತಿಲ್ಲ. ಸೊ ಯಾವ ಇಕ್ವೇಷನ್ಸ್ ಆಫ್ ಮೋಷನ್ ಯೂಸ್ ಮಾಡಬೇಕು, ಇಂಡಿಪೆಂಡೆಂಟ್ ಆಫ್ ವಿ. ಸೊ ಸೆಕೆಂಡ್ ಇಕ್ವೇಷನ್ ಆಫ್ ಮೋಷನ್ ನಾವು ಯೂಸ್ ಮಾಡಿಕೊಂಡ್ರೆ, ಸೊ ಫಸ್ಟ್ ಕೇಸ್ ಅಂತ ಕನ್ಸಿಡರ್ ಮಾಡ್ತೇನೆ ಬಿಕಾಸ್ ದೇರ್ ಆರ್ ಟೂ ಕೇಸ್, ಆಕ್ಸಲರೇಷನ್ ಆಸ್ ವೆಲ್ as ಫೋರ್ಸ್. ದೇರ್ಫೋರ್ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೈರ್. ನೀವು ನೋಡ್ಬೋದು ಯು ಇಸ್ 0 ಯಾಕೆಂದ್ರೆ ರೆಸ್ಟ್ ಇಂದ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದ ಯು ಕ್ಯಾನ್ ರೈಟ್ ಎಸ್ ಈಸ್ 400 ಮೀಟರ್ ಈಕ್ವಲ್ಸ್ ಟು ಯು ಈಸ್ 0, therefore multiply t is also 0. So half into a as it is, t square na 2 times of t ಅಂತ ಬರಿಬೋದಾ, ಅಂದ್ರೆ t into t, not 2t, t into t ಬರಿಬೋದು. ಸೊ t ಎಷ್ಟಿದೆ, 20 ಸೆಕೆಂಡ್ ಇದೆ. ಸೊ 20 ಸೆಕೆಂಡ್ ಇಂಟು 20 ಸೆಕೆಂಡ್. ಓಕೆ, ನೀವು ನೋಡ್ಬೋದು ಇಲ್ಲಿ ರೀಅರೇಂಜ್ ಮಾಡಿ ಬರೀತೀನಿ. ಓಕೆ, ಸೊ 2 ones are 2 ones are ರೀಅರೇಂಜ್ ಮಾಡಿದ್ರೆ 400 ಈಕ್ವಲ್ಸ್ ಟು a into 10 into 20. So 400 equals to 10 into 20, it is 200 a. So ನಿಮಗೆ a ಬೇಕಾಗಿರೋದ್ರಿಂದ 400 divided by 200. So 20 ಹೋಗುತ್ತೆ, 200 2ನೇ ಸಿಗುತ್ತೆ. So 2 meter per second square. So this is your acceleration. This is your acceleration. ಮತ್ತೆ ಇನ್ನೊಂದು ಕ್ವೆಶ್ಚನ್ ಕೇಳಿದ್ರೆ ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ಅಂತ. ಫೋರ್ಸ್ ಆಕ್ಟಿಂಗ್ ಆನ್ ಇಟ್ ಅಂತಂದ್ರೆ ಸೆಕೆಂಡ್ ಕೇಸಲ್ಲಿ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ಸೊ ಫೋರ್ಸ್ ಜನರಲಿ ಎಮ್ ಎ ಅಂತ ಬರೀತೀವಿ, ರೈಟ್? ಸೊ ಎಫ್ ಈಕ್ವಲ್ಸ್ ಟು ಎಮ್ ಎಷ್ಟಿದೆ, 7 ಟನ್. 7 ಟನ್ ಅಂದರೆ ಕೆ ಜಿಯಲ್ಲಿ 7000 ಇಂಟು ಆಕ್ಸಲರೇಷನ್ ಬಂತು 2 ಇದೆ, ರೈಟ್? 2000 ಇದೆ, ಸಾರಿ 2 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಬರ್ಕೋಬಹುದು. ಸೊ ಇಲ್ಲಿ 2 ಎಷ್ಟಾಯಿತು, ಎಫ್ ಈಕ್ವಲ್ಸ್ ಟು 14000 ನ್ಯೂಟನ್. ಅಥವಾ ಇನ್ನೊಂದು ವೇ ಇದೆ, ಆರ್ ಎಫ್ ಈಕ್ವಲ್ಸ್ ಟು ಎಮ್ ಇಂಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ, ರೈಟ್? ಸೊ ಇದನ್ನು ಯೂಸ್ ಮಾಡಿಕೊಂಡ್ರು ಎಫ್ ಈಕ್ವಲ್ಸ್ ಟು ನಿಮಗೆ ಎಮ್ ಎಷ್ಟಿದೆ, 7000. ವಿ ನಮಗೆ ವಿ ಗೊತ್ತಿಲ್ಲಲ್ಲ, ವಿ ಫೈಂಡ್ ಮಾಡ್ಬೋದು ಹೇಗೆ, ಯೂಸಿಂಗ್ ಇಕ್ವೇಷನ್ ಆಫ್ ಮೋಷನ್. ಸೊ ಇಲ್ಲಿ ಇಕ್ವೇಷನ್ಸ್ ಆಫ್ ಮೋಷನ್ನ ಯೂಸ್ ಮಾಡೋದಕ್ಕೆ, ಸೊ ವಿ ಆಸ್ ಇಟ್ ಈಸ್ ಬರಿತೀನಿ, ಯು ಈಸ್ 0 ಆ್ಯಂಡ್ ಟಿ ಈಸ್ 20 ಸೆಕೆಂಡ್. ಓಕೆ, ನನಗೆ ವಿ ಬೇಕು. ವಿ ಬೇಕಂದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಯೂಸ್ ವಿ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಸೊ ಇಲ್ಲಿ ವಿ ಈಕ್ವಲ್ಸ್ ಟು 0 plus a, it is a 2 into 20. So v equals to 40 meter per second. Okay, so velocity ಸಿಕ್ತು. ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ f equals to 7000 into v ಎಷ್ಟು ಬಂತು, 40 divided by 20. Still it is 7000 into 40 divided by 20, it is a 2. So
2 into 40 2 into 7,000, it is still 14,000 Newton. This is required solution. ನೀವು ಇದನ್ನೇ ಫಾಲೋ ಮಾಡಿದ್ರೆ ಈಸಿ, ಆರಾಮ್ಸೆ ಮಾಡ್ಬೋದು. I'll suggest to use this equation. Okay, ಇದನ್ನು ಯೂಸ್ ಮಾಡಿದ್ರೆ v ಬೇಕು. Okay, next question. A stone of 1 kg is thrown with a velocity of 20 meters per second across the frozen surface of a lake and comes to the rest after traveling a distance of 50 meters. What is the force of friction between the stone and the ice? ಇಲ್ಲಿ ಫೋರ್ಸ್ ಆಫ್ ಫ್ರಿಕ್ಷನ್ ನ ಫೈಂಡ್ ಮಾಡಬೇಕು. ಸೊ ಫೈಂಡ್ ಮಾಡ್ಬೇಕಂದ್ರೆ ಕೊಟ್ಟಿರೋ ಡೇಟಾ ಕರೆಕ್ಟ್ ಆಗಿ ಬರ್ಕೋಣ. ಸೊ ಫಸ್ಟ್ಗೆ ಮಾಸ್ ಕೊಟ್ಟಿದ್ದಾರೆ 1 kg, ಥ್ರೋ ವಿತ್ ಎ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್, ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ. ಆಮೇಲೆ ಕಮ್ಸ್ ಟು ದ ರೆಸ್ಟ್, ಫೈನಲ್ ವೆಲಾಸಿಟಿ 0 ಆಗುತ್ತೆ. ಟ್ರಾವೆಲಿಂಗ್ ಅ ಡಿಸ್ಟೆನ್ಸ್ 50 ಮೀಟರ್. ನೌ ಯು ಕ್ಯಾನ್ ಫೈಂಡ್ ಔಟ್ ಅ ಫೋರ್ಸ್. ಓಕೆ, ನೌ ಡೇಟಾ ಪ್ರಕಾರ, so here you have a mass 1 kg, initial velocity 20 meter per second and final velocity 0, ಯಾಕೆಂದ್ರೆ comes to the rest ಅಂತ ಹೇಳಿದ್ದಾರೆ. After traveling distance s is equal to 50 meter. ಫೋರ್ಸ್ ನ ಫೈಂಡ್ ಮಾಡಬೇಕು. ಫೋರ್ಸ್ ನ ಫೈಂಡ್ ಮಾಡ್ಬೇಕಂತಂದ್ರೆ what is the force of friction between the stone and ice? So force ಬೇಕು ನಿನಗೆ. force is question mark. ಈ ಫೋರ್ಸ್ ಬೇಕು ಅಂತಂದ್ರೆ ನಿನಗೆ ಆಕ್ಸಲರೇಷನ್ ಬೇಕು. ಮಾಸ್ ಆಲ್ರೆಡಿ ಇದೆ, ಆಕ್ಸಲರೇಷನ್ ಬೇಕು. ಸೊ ಈ ಆಕ್ಸಲರೇಷನ್ ಬೇಕಂದ್ರೆ ನೀವು F is equal to ma ಯೂಸ್ ಮಾಡಿದ್ರು m ವ್ಯಾಲ್ಯೂ ಇದೆ, ಬಟ್ ಆಕ್ಸಲರೇಷನ್ ಅಲ್ಲ. ಆ ಆಕ್ಸಲರೇಷನ್ ಯಾವ ತರ ಫೈಂಡ್ ಮಾಡಬೇಕು? v minus u divided by t. v minus u divided by t. ಟೈಮ್ ಇಲ್ಲ, ಸೊ ಯು ಕೆನಾಟ್ ಯೂಸ್ ದಟ್ ಇಕ್ವೇಶನ್. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೈಮ್. ಇಂಡಿಪೆಂಡೆಂಟ್ ಆಫ್ ಟೈಮ್ ಅಂತಂದ್ರೆ ಯಾವ ಇಕ್ವೇಶನ್ ಯೂಸ್ ಮಾಡಬೇಕು? ಇಂಡಿಪೆಂಡೆಂಟ್ ಆಫ್ ಟೈಮ್. ಒಂದ್ಸತಿ ನೋಡೋಣ. ಇಂಡಿಪೆಂಡೆಂಟ್ ಆಫ್ ಅ ಟೈಮ್, ಸೇ ಲಾಸ್ಟ್ ಒನ್, equation of motion, that is the third one you have to use. Okay, so equation of motion in the third equation use ಮಾಡ್ಕೊಂಡ್ರೆ v square is equal to u square plus 2as. Okay, now v square is 0 because final velocity is 0, therefore u square it is ಎಷ್ಟಿದೆ ಇದು 20 square ಅಂತ ಬರೀತೀನಿ, plus 2a acceleration ಬೇಕಾಗಿರೋದ್ರಿಂದ distance is 50 meter. Okay, so simplify ಮಾಡೋಣ. 0 equals to 2 2s are 4 and 400 it is, and this is 100 a. Now rearrange the equation. That will be 100 a, that is equal to minus 400 a. ಯಾಕೆ ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಂದ್ರೆ ಏನಾಗುತ್ತೆ? ಸೈನ್ ಪ್ಲಸ್ ಸೈನ್ ಇದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಇರೋದ್ರಿಂದ ಮೈನಸ್. ಓಕೆ, ನಾ a equals to minus 400 divided by 100. ಸೊ ನಿನಗೆ ಫೈನಲಿ ಆನ್ಸರ್ ಸಿಗೋದು minus 4 meter per second square. ಸೊ ಆಕ್ಸಲರೇಷನ್ ಸಿಕ್ತು. ನಾವು ಯು ಕ್ಯಾನ್ ಫೈಂಡ್ ಔಟ್ force acting on frictional force between stone and the ice. So F equals to mass into acceleration. So F is equal to mass is 1 kg into minus 4 meter per second, that is minus 4 Newton. So this is a frictional force between stone and ice. ಅರ್ಥ ಆಯ್ತಾ? ಸೊ ಈ ತರ ಸಾಲ್ವ್ ಮಾಡಬೇಕು. ಗಾಟ್ ಇಟ್? ಸೊ ಈ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ? ಫ್ರಿಕ್ಷನಲ್ ಫೋರ್ಸ್ ಅಂತ. ಫ್ರಿಕ್ಷನಲ್ ಫೋರ್ಸ್ ಈಸ್ ಆಲ್ವೇಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ದ ಬಾಡಿ. ಸೊ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದನೇ ನಮಗೆ ನೆಗೆಟಿವ್ ಸೈನ್ ಬರುತ್ತೆ. ಗಾಟ್ ಇಟ್? ಮ್ಯಾಗ್ನೆಟಿಕ್ ಹೇಳಿದ್ರೆ ಡೈರೆಕ್ಟ್ 4 ನ್ಯೂಟನ್ ಅಂತಾನು ಹೇಳ್ಬೋದು. ಓಕೆ, ನೌ ನೆಕ್ಸ್ಟ್, a 8000 kg engine pulls a train of 5 wagons, each of 2000 kg. ಓಕೆ, ಬೋಗಿ ಇರುತ್ತಲ್ಲ, ಈಚ್ ಬೋಗಿ ಅಂದರೆ 5 ಬೋಗೀಸ್ ಇದೆ. ಸೊ ಟೋಟಲ್ ಎಷ್ಟಾಗುತ್ತೆ? 20 kg ಇದೆ ಒಂದೊಂದು ಬೋಗಿ. ಸೊ ಅಲಾಂಗ್ ಹಾರಿಜೆಂಟಲ್ ಟ್ರ್ಯಾಕ್, if the engine exerts a force of 40,000 Newton and the track offers a frictional force of 5,000 Newton, then calculate. ನೀವು ನೋಡಿ, ಇಂಜಿನ್ ಮಾಸ್ ಎಷ್ಟಿದೆ? 8000 kg. ಟೋಟಲ್ ಟ್ರೈನಲ್ಲಿ ಎಷ್ಟು ಬೋಗಿಗಳಿದೆ? 5 ಬೋಗಿಗಳಿದೆ.
ಓಕೆ, ಆ ಬೋಗಿಗಳಲ್ಲಿ ಒಂದು ಬೋಗಿ 2000 kg ಇದೆ. ಸೊ ಟೋಟಲ್ ಎಷ್ಟಾಯಿತು? ನಂಬರ್ ಆಫ್ ಬೋಗೀಸ್ n is equal to 5. ಸೊ ಈಚ್ ಬೋಗಿ 2000 kg ಇದೆ. ಮಾಸಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಜನ್ ಎಕ್ಸರ್ಟ್ಸ್ ಅ ಫೋರ್ಸ್ 40,000 ನ್ಯೂಟನ್. ಓಕೆ, ಅದು 40,000 ನ್ಯೂಟನ್ ಎಕ್ಸರ್ಟ್ ಮಾಡುತ್ತೆ. ಬಟ್ ಇಲ್ಲಿ ನೀವು ನೋಡಿ, ಟ್ರ್ಯಾಕ್ ಆಫರ್ಸ್ ಎ ಫ್ರಿಕ್ಷನ್ ಆಫ್ ಅ ಫೋರ್ಸ್ 5,000. ಇಲ್ಲಿ ಟ್ರ್ಯಾಕ್ ಅಪೋಸ್ ಮಾಡುತ್ತೆ ಆ ಫೋರ್ಸ್ನ, 40,000 ಫೋರ್ಸ್ನ ಅಪೋಸ್ ಮಾಡುತ್ತೆ. ಎಷ್ಟು ಅಪೋಸ್ ಮಾಡುತ್ತೆ? 5,000 ನ್ಯೂಟನ್. ಅಂದರೆ ಈ ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಅಪೋಸಿಟ್ ದ ಮೋಷನ್ ಆಫ್ ಎ ಬಾಡಿ. ಸೊ ಸಪೋಸ್ ಟ್ರೈನ್ ಈ ಥರ ಹೋಗ್ತಿದ್ರೆ ಆ ಫ್ರಿಕ್ಷನಲ್ ಫೋರ್ಸ್ ಈ ಡೈರೆಕ್ಷನಲ್ಲಿ ಇರುತ್ತೆ. ಸೊ ಅಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ. ಸೊ ನೆಟ್ ಫೋರ್ಸ್ ಎಷ್ಟಾಗುತ್ತೆ? ಸೊ ನೀವು ನೋಡ್ಬೋದು, ನೆಟ್ ಫೋರ್ಸ್ ಫಸ್ಟ್ ಎಗೆ ಸೊ ಫಸ್ಟ್ ಡೇಟಾ ಬರ್ಕೊಳ್ಳೋಣ. ಡೇಟಾ ಸೊ ಮಾಸ್ ಆಫ್ ದ ಇಂಜಿನ್ ME ಅಂತ ಬರೀತೀನಿ. ಓಕೆ, ಮಾಸ್ ಆಫ್ ದ ಇಂಜಿನ್ ME 8,000 kg. ಓಕೆ, ಮಾಸ್ ಆಫ್ ದ ನಂಬರ್ ಆಫ್ ವ್ಯಾಗನ್ಸ್, ದಟ್ ಈಸ್ ಬೋಗಿ. ಓಕೆ, ಎಷ್ಟಿದೆ? 5 ಇದೆ. ಇಲ್ಲಿ ಈಚ್ ಆಫ್ 2000 kg ಅಂದರೆ ಮಾಸ್ ಆಫ್ ಬೋಗಿ ದಟ್ ಈಸ್ 5 into 2000 ಎಷ್ಟಾಯಿತು? 10,000 kg. ಓಕೆ, ನಾವು ಫೋರ್ಸ್ ಎಕ್ಸರ್ಟೆಡ್ ಬೈ ದ engine that is 40,000 Newton. 40,000 Newton. Frictional force offered by the track. Frictional force na F base R anta. Okay, F base F anta karitini. Okay, it is a force exerted by engine. F base E andre force exerted by the engine. ME andre mass of the engine. N andre number of bogies. MW andre mass of the wagons ಅಂತಂದ್ರೆ ಬೋಗಿಗಳು. ಸೊ 5 into 2000 that is total 10,000. ಟೋಟಲ್ 10,000 kg. ಈಗ ಫ್ರಿಕ್ಷನಲ್ ಫೋರ್ಸ್ ಎಷ್ಟಿದೆ? 5,000 ನ್ಯೂಟನ್. ಇಷ್ಟು ಡೇಟಾ ಆಯಿತು. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ಸಾಲ್ವ್ ಮಾಡ್ತೀನಿ. ದ ನೆಟ್ ಆಕ್ಸಲರೇಟಿಂಗ್ ಫೋರ್ಸ್. ನೆಟ್ ಆಕ್ಸಲರೇಟಿಂಗ್ ಫೋರ್ಸ್ ಅಂದರೆ ನೆಟ್ ಫೋರ್ಸ್ನ ಫೈಂಡ್ ಮಾಡಬೇಕಾಗಿರೋದು. ಸೊ ಇಲ್ಲಿ ನೆಟ್ ಫೋರ್ಸ್ given by net force ಅದನ್ನ Fn ಅಂತ ಬರೀತೀನಿ. net force is given by force exerted by the engine minus frictional force. ಯಾಕೆ ಇದು ನೆಗೆಟಿವ್ ಬರೀತಿದ್ದೇನೆ ಫ್ರಿಕ್ಷನಲ್ ಫೋರ್ಸ್? ಬಿಕಾಸ್ ಇಟ್ ಇಸ್ ಅಪೋಸಿಟ್ ಟು ದ ಮೋಷನ್ ಆಫ್ ಎ ಟ್ರೈನ್. ಅದರಿಂದ ನಾವು ಇದನ್ನ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ ಟೋಟಲಿ exerted by the engine is to force exerted by the engine 40,000 minus frictional force is 5,000. So finally 35,000 Newton net force. Okay, net force is 35,000 Newton. Next one, B ಏನ್ ಕ್ವಶನ್ ಇದೆ? ದ ಆಕ್ಸಲರೇಷನ್ ಆಫ್ ದ ಟ್ರೈನ್ ಬಗ್ಗೆ ಕೇಳಿರೋದು. ಆಕ್ಸಲರೇಷನ್ ಸೊ ಜನರಲಿ F is equal to ma. ಇಲ್ಲಿ ನಮಗೆ ನೆಟ್ ಫೋರ್ಸ್ mn ಅಂತ ಬರೀತೀನಿ. ಓಕೆ, ಸೊ ಮಾಸ್, ಟೋಟಲ್ ಮಾಸ್ ಎಷ್ಟಾಗುತ್ತೆ ಇಲ್ಲಿ ನೋಡಿ. ನೆಟ್ ಫೋರ್ಸ್ ಕನ್ಸಿಡರ್ ಮಾಡಿದಾಗ ಸೊ ಜನರಲ್ ಫಾರ್ಮುಲಾ ಇಟ್ ಈಸ್ F is equal to ma. ಇಲ್ಲಿ ನಮಗೆ ನೆಟ್ ಫೋರ್ಸ್ ಈಸ್ 35,000 ನ್ಯೂಟನ್, ರೈಟ್? ಸೊ ಈ m ಅನ್ನೋದು ನೆಟ್ ಮಾಸ್. ನೆಟ್ ಫೋರ್ಸ್ 35,000 ಆದರೆ ನೆಟ್ ಮಾಸ್ ಎಷ್ಟು? ಸಿ ದಿಸ್ ಈಸ್ ಗಿವೆನ್ ಬೈ ಮಾಸ್ ಆಫ್ ದ ಇಂಜಿನ್ ಪ್ಲಸ್ ಮಾಸ್ ಆಫ್ ದ ಬೋಗೀಸ್. ಸೊ ಎಷ್ಟಾಗುತ್ತೆ? ಮಾಸ್, ನೆಟ್ ಮಾಸ್ ಅಥವಾ ಟೋಟಲ್ ಮಾಸ್ ಅಂತಲೂ ಕರಿಬೋದು. ಸೊ ಇದು 8,000 ಇದೆ ಪ್ಲಸ್ ಇದು 10,000 ಇದೆ. ಸೊ ಟೋಟಲ್ ಎಷ್ಟಾಯಿತು? ನೆಟ್ ಮಾಸ್ 18,000 kg. Now use this relation F net equal to net mass equal to net acceleration. Okay,
ನೆಟ್ ಆಕ್ಸಲರೇಷನ್ ಕೇಳಿರೋದು, ದ ಆಕ್ಸಲರೇಷನ್ ಆಫ್ ದ ಟ್ರೈನ್, ನೆಟ್ ಆಕ್ಸಲರೇಷನ್ ಇರೋದು. ಸೊ ಎ ಈಕ್ವಲ್ಸ್ ಟು ಎಫ್ ನೆಟ್ ಡಿವೈಡೆಡ್ ಬೈ ಎಮ್ ನೆಟ್. ಓಕೆ, ಸೊ ಎ ಈಕ್ವಲ್ಸ್ ಟು ಎಫ್ ನೆಟ್ ಈಸ್ 35,000 Newton divided by 18,000 kg. Okay, so two zeros get cancelled, so you'll be left out with 35 divided by 18. So idu 36 ಆದರೆ 2 ಆಗ್ತಿತ್ತು, so just less than 2. so ಅಂದ್ರೆ ಇಲ್ಲಿ ನಾವು ಏನು ಬರಿಬಹುದು ಅಂತಂದ್ರೆ a value is approximately 1.95 ಅಂತ ಬರ್ಕೊಳ್ಳೋಣ ಅಥವಾ ಕ್ಯಾಲ್ಕುಲೇಟ್ ಮಾಡೋಣ. So 35 divided by 18. So 1.9444 ಬಂದಿದೆ, ರೌಂಡ್ ಆಫ್ ಮಾಡಿ 1.95 meter per second square. This is acceleration of the train. Next one, third one ಏನು ಹೇಳುತ್ತೆ? Third one, that is C ನೋಡೋಣ ಏನಿದೆ. The force of ವ್ಯಾಗನ್ 1 ಆನ್ ವ್ಯಾಗನ್ 2. ಸೊ ಇಲ್ಲಿ ನಿಮಗೆ ಡಯಾಗ್ರಾಮ್ ಆಗಿ ತೋರಿಸ್ತಾನೆ. ಸಪೋಸ್ ಇದು ಇಂಜಿನ್, ಓಕೆ, ಇಟ್ ಈಸ್ ಕನೆಕ್ಟೆಡ್ ಟು 5 bogies. ಓಕೆ, ಸೊ 1 2 3 4 5 ಇದೆ, ಈ ಡೈರೆಕ್ಷನ್ ಹೋಗ್ತಿದೆ. ಸೊ ಫ್ರಿಕ್ಷನಲ್ ಫೋರ್ಸ್ ಈ ಡೈರೆಕ್ಷನ್ ಇದೆ, FR. ದಿಸ್ ಇಸ್ F. ಸೊ ನೆಟ್ ಫೋರ್ಸ್ ಎಷ್ಟಾಗುತ್ತೆ? ಇದು 40,000 ಇದೆ ಎಂಜಿನ್ದು, 40,000 ನ್ಯೂಟನ್. ಇದೆಷ್ಟಿದೆ? 5,000 ನ್ಯೂಟನ್. ಇದು ಯಾವ್ದು ಅಪೋಸ್ ಮಾಡುತ್ತೆ? ಟ್ರ್ಯಾಕ್. ಓಕೆ, ಇವಾಗ ನೆಟ್ ಫೋರ್ಸ್ ನಮ್ಗೆ ಸಿಕ್ತೆ ಎಷ್ಟಂದ್ರೆ ಡಿಫ್ರೆನ್ಸ್ ಆಫ್ ದಿಸ್ ಟು, ಡಿಫ್ರೆನ್ಸ್ ಆಫ್ ದೀಸ್ ಟು ಅಂತಂದ್ರೆ ಎಫ್ ನೆಟ್ ಈಸ್ ಈಕ್ವಲ್ ಟು FE ಮೈನಸ್ FR. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಇದೆಲ್ಲ. ಓಕೆ, ನಮಗೆ ಇವಾಗ ನಮ್ಮ ಕ್ವಶನ್ ಅಂದ್ರೆ ಲಾಸ್ಟ್ ಒನ್ ನೋಡಿ, ದ ಫೋರ್ಸ್ ಆಫ್ ವ್ಯಾಗನ್ 1 ಆನ್ ವ್ಯಾಗನ್ 2 ಅಂದ್ರೆ ಇದರಿಂದ ಇದ್ರ ಮೇಲೆ ಎಷ್ಟು ಫೋರ್ಸ್ ಆಗ್ತಿದೆ ಅನ್ನೋದು. ಫೋರ್ಸ್ ಆಫ್ ವ್ಯಾಗನ್ 1 ಆನ್ ವ್ಯಾಗನ್ 2, ಇದು ಬೋಗಿ ಇದೆಯಲ್ಲ 1, ಇದ್ರ ಮೇಲೆ ಎಷ್ಟು ಫೋರ್ಸ್ ಹಾಕಿ ಈ ತರ ಹೇಳ್ಕೊಳ್ಳುತ್ತೆ, ಈ ಡೈರೆಕ್ಷನ್ ಅಲ್ಲಿ ಹೇಳ್ಕೊಳ್ಳುತ್ತೆ. ಸೊ ದಿಸ್ ಈಸ್ ಫೋರ್ಸ್ ಆನ್ 2 ಡ್ಯೂ ಟು 1, F21. ಓಕೆ, ಎಷ್ಟು ಫೋರ್ಸ್ ಈ ವ್ಯಾಗನ್ 2 ಅಂದ್ರೆ ಬೋಗಿ 2 ಮೇಲೆ ಹಾಕಿ ಈ ಫಸ್ಟ್ ಬೋಗಿ ಈ ಕಡೆ ಹೇಳ್ಕೊಳ್ಳುತ್ತೆ ಅನ್ನೋದು, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಜನರಲಿ F21 ಅಂದ್ರೆ ಫೋರ್ಸ್ ಆನ್ 2 ಅಂದ್ರೆ ಸೆಕೆಂಡ್ ಬೋಗಿ ಡ್ಯೂ ಟು 1 ಅಂತ. ಸೊ ಇಲ್ಲಿ ಜನರಲ್ ಇಕ್ವೇಶನ್ ಏನು? ಜನರಲ್ ಇಕ್ವೇಶನ್ ಪ್ರಕಾರ MA, ಈ 2 1 ಬಿಡಿ, ಜನರಲಿ F is given by MA. ಬಟ್ ನೀವು ಒಂದು ಅಬ್ಸರ್ವ್ ಮಾಡಿ, ಈ ವ್ಯಾಗನ್ 1 ಅಂದ್ರೆ ಬೋಗಿ 1 ಆದ್ಮೇಲೆ ಎಷ್ಟು ಮಾಸಸ್ ಇದೆ? 4 ಮಾಸಸ್ ಇದೆ, ಅಂದ್ರೆ ಈಕ್ವಲ್ ಆಗಿರೋದ್ರಿಂದ 4m ಅಂತ ಬರಿಬಹುದು, ರೈಟ್? ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾಸಸ್ ಇದೆ? 4m ಅಂದ್ರೆ ಮಾಸಸ್, 4 ಟೈಮ್ಸ್ ಆಫ್ m, ಈಚ್ ಹ್ಯಾವಿಂಗ್ 2000 kg, ರೈಟ್? ಸೊ ಅದರಿಂದ ಇಲ್ಲಿ ಫೋರ್ಸ್ ಆನ್ 2 ಡ್ಯೂ ಟು 1 ಈಸ್ 4 times of each of mass is 2000 into acceleration ಎಷ್ಟಿದೆ? 1.95. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. ಸೊ ನೋಡೋಣ, 4 into 2000 into 1.95. ಸೊ 15,600 ಬರ್ತಿದೆ. ಮತ್ತೊಂದು ಸಲ ಚೆಕ್ ಮಾಡೋಣ. 4 into 2000 into 1.95, 15,600 ಬರ್ತಾಯಿದೆ. 15,600 ನ್ಯೂಟನ್. ಇಷ್ಟು ಫೋರ್ಸ್ ಸೆಕೆಂಡ್ ಬೋಗಿ ಮೇಲೆ ಫಸ್ಟ್ ಬೋಗಿ ಎಕ್ಸರ್ಟ್ ಮಾಡೋದು. ಓಕೆ, ಸೊ 3 ಕ್ವಶನ್ಸ್ ಆದ್ವಾ? ಲೆಟ್ ಮಿ ಚೆಕ್. ಎಸ್, ಸೊ ಫಸ್ಟ್ ಒನ್, second one, third one. Okay, 3 ಆಯಿತು. So next question. An automobile vehicle has a mass of 1500 kg. What must be the force
between the vehicle and road if the vehicle is to be stopped with a negative acceleration of 1.7 meter per second square. So ಒಂದು ವೆಹಿಕಲ್ ಸ್ಪೀಡ್ ಆಗಿ ಹೋಗ್ತಿದೆ, ಓಕೆ, ವಿತ್ ಆಕ್ಸಲರೇಷನ್ 1.7 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾವುದು ನೆಗೆಟಿವ್. ನೆಗೆಟಿವ್ ಅಂದ್ರೆ ಏನಾಗುತ್ತೆ? ರಿಟಾರ್ಡೇಷನ್. ರಿಟಾರ್ಡೇಷನ್ ಅಂದ್ರೆ ಏನಾಗುತ್ತೆ? ವೆಲಾಸಿಟಿ ಕಮ್ಮಿ ಆಗುತ್ತೆ. ಫೈನಲಿ ಇಟ್ ಕಮ್ಸ್ ಟು ದ ರೆಸ್ಟ್, ರೈಟ್? ಸೊ ಇಲ್ಲಿ ಎಷ್ಟು ಫೋರ್ಸ್ ಇದ್ರೆ ಈ ಆಕ್ಸಲರೇಷನ್ ಜೊತೆ ಬಂದು ವೆಹಿಕಲ್ ಸ್ಟಾಪ್ ಆಗುತ್ತೆ ಅನ್ನೋದು, ರೈಟ್? ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದು ಇಷ್ಟೇ, ಸಿಂಪಲ್ ಆಗಿ ಬರಿಬೇಕಂದ್ರೆ ಡೇಟಾ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 1500 kg. ಆಕ್ಸಲರೇಷನ್ 1.7 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಬಟ್ ಯು ಕ್ಯಾನ್ ಅಬ್ಸರ್ವ್ ನೆಗೆಟಿವ್ ಆಕ್ಸಲರೇಷನ್, ನೀವು ನೋಡ್ಬೋದು ನೆಗೆಟಿವ್ ಆಕ್ಸಲರೇಷನ್, ದೇರ್ ಫೋರ್ ನೆಗೆಟಿವ್. ಸೊ ಅವ್ರು ಕೇಳಿರೋದು ವಾಟ್ ಮಸ್ಟ್ ಬಿ ದ ಫೋರ್ಸ್ ಬಿಟ್ವೀನ್ ವೆಹಿಕಲ್ ಅಂಡ್ ರೋಡ್, ಅಂದ್ರೆ ಫ್ರಿಕ್ಷನಲ್ ಫೋರ್ಸ್ ಬಗ್ಗೆ ಕೇಳ್ತಿರೋದು. ಸೊ ಫೋರ್ಸ್ ಆದ್ರೆ MA ಅಂತ ಬರೀತಿದ್ವಿ, ಇಲ್ಲಿ F = MA ಬದಲು ಫ್ರಿಕ್ಷನಲ್ ಫೋರ್ಸ್ ಅಂತ ಬರೆಯೋದು, ಅಷ್ಟೇ ಸಿಂಪಲ್. ಓಕೆ, FR ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ರೋಡ್ ಅಂಡ್ ಇನ್ನೊಂದು ಯಾವುದು? ವೆಹಿಕಲ್ ಮಧ್ಯೆ ಎಷ್ಟಿರಬೇಕು? ಮಾಸ್ ಈಸ್ 1500 kg ಇಂಟು ಆಕ್ಸಲರೇಷನ್ ಎಷ್ಟು? -1.7. ಸೊ ನೀವು ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಆನ್ಸರ್. ಎಷ್ಟಿದೆ? ಸೊ 1500 ಇಂಟು 1.7. ಸೊ 2000 frictional force should be 2550 Newton. So this is your final solution. ನೋಡ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ ಒನ್. ಇಲ್ಲಿ ನೆಗೆಟಿವ್ ಸೈನ್. ಯಾಕೆ ನೆಗೆಟಿವ್ ಸೈನ್? ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಅ ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ವೆಹಿಕಲ್ ಅಂಡ್ ರೋಡ್ ಅಂತ. ಗಾಟ್ ಇಟ್? ನೌ ನೆಕ್ಸ್ಟ್ ಒನ್. ವಾಟ್ ಈಸ್ ದ ಮೊಮೆಂಟಮ್? ವಾಟ್ ಈಸ್ ದ ಮೊಮೆಂಟಮ್ of an object of mass m moving with velocity v? So momentum andre it is the property of a moving body, okay, and it is represented by both the product of mass and velocity. Product andre multiplication. So according to the definition, mv square it is wrong, mv square it is also wrong. Okay, ಇಲ್ಲಿ whole power 2 ಇದೆ, m square v square wrong, m v square is wrong, half mv square ಅನ್ನೋದು it is a kinetic energy. So finally your answer is D. Okay, finally your answer is D. So next question ನೋಡೋಣ. Using horizontal force of 200 Newton, we intended to move a wooden cabinet across the floor at a constant velocity. Constant velocity. You have to pay attention on this. Constant velocity. What is the friction force that will exert on the cabinet? Okay. ಸೊ ಇಲ್ಲಿ ನೀವು ನೋಡಿ, ಅವ್ರು ಕೊಟ್ಟಿರೋದು ಇದು ಫ್ಲೋರ್ ಅನ್ಕೊಳ್ಳೋಣ. ಓಕೆ, ಒಂದು ಆಬ್ಜೆಕ್ಟ್ ಇದೆ, ಇಟ್ ಈಸ್ ಅನ್ ಆಬ್ಜೆಕ್ಟ್. ಇಟ್ ಈಸ್ ಅನ್ ಆಬ್ಜೆಕ್ಟ್. ಓಕೆ, ಸೊ ಈ ಆಬ್ಜೆಕ್ಟ್ ಮೇಲೆ ಆ ಫೋರ್ಸ್ ಎಕ್ಸರ್ಟ್ ಆಗಿದೆ. ಫೋರ್ಸ್ ಎಕ್ಸರ್ಟ್ ಆಗಿದೆ. ಆ ಫೋರ್ಸ್ ಎಷ್ಟಿದೆ ಅಂತಂದ್ರೆ 200 ನ್ಯೂಟನ್ ಇದೆ. 200 ನ್ಯೂಟನ್. ಅಂಡ್ ವೆಲಾಸಿಟಿ ಎಷ್ಟಿದೆ ಇದ್ರ ಮೇಲೆ? ಕಾನ್ಸ್ಟೆಂಟ್, ಚೇಂಜ್ ಆಗ್ತಿಲ್ಲ, ಕಾನ್ಸ್ಟೆಂಟ್ ಆಗಿ ಹೋಗ್ತಿದೆ, ಸ್ಪೀಡ್ ಚೇಂಜ್ ಆಗ್ತಿಲ್ಲ. ಓಕೆ, ಡೈರೆಕ್ಷನ್ ಚೇಂಜ್ ಆಗ್ತಿಲ್ಲ. ಅಂದ್ರೆ ನಮಗೆ ಅಕಾರ್ಡಿಂಗ್ ಟು ಬ್ಯಾಲೆನ್ಸ್ಡ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್ ಬಗ್ಗೆ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ಏನಾಗುತ್ತೆ? ಬ್ಯಾಲೆನ್ಸ್ಡ್ ಫೋರ್ಸ್ ಆಗಿದ್ದಾಗ ನೆಟ್ ಫೋರ್ಸ್ ಆನ್ ದಿಸ್ ಬಾಡಿ ಈಸ್ 0. ಅವಾಗ ಏನಾಗುತ್ತೆ? ವೆಲಾಸಿಟಿ ಚೇಂಜ್ ಆಗಲ್ಲ. ವೆಲಾಸಿಟಿ ಚೇಂಜ್ ಆಗಲಿಲ್ಲ ಅಂದರೆ ಆಕ್ಸಲರೇಷನ್ ಸಹಿತ ಚೇಂಜ್ ಆಗಲ್ಲ. ಇಟ್ ಈಸ್ ಆಲ್ಸೋ ರಿಮೈನ್ಸ್ ಕಾನ್ಸ್ಟೆಂಟ್, ರೈಟ್? ಸೊ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಚೇಂಜ್ ಆಗಲಿಲ್ಲ ಅಂದರೆ ಆಕ್ಸಲರೇಷನ್ ಎಲ್ಲಿಂದ ಬರುತ್ತೆ, ರೈಟ್? ಸೊ ಇದನ್ನು ಝೀರೋ ಆಕ್ಸಲರೇಷನ್ ಅಂತಲೂ ಕರಿತೀವಿ. ಸೊ ಇಲ್ಲಿ ಅಪೋಸಿಟ್ ಫೋರ್ಸ್ ಆಕ್ಟ್ ಆಗಬೇಕಲ್ಲ, ನ್ಯೂಟ್ರಲ್ ನೆಟ್ ಫೋರ್ಸ್ 0 ಮಾಡಬೇಕಂದ್ರೆ ಅಪೋಸಿಟ್ ಫೋರ್ಸ್ ಇರಬೇಕು. ಅಪೋಸಿಟ್ ಫೋರ್ಸ್ ಯಾರು ಪ್ರೊವೈಡ್ ಮಾಡ್ತಾರೆ? ಇಲ್ಲಿ. ಸೊ ಈ ಅಪೋಸಿಟ್ ಫೋರ್ಸ್ನ ನಾವು ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ದಿಸ್ ಇಸ್ FR. ಸೊ ದಿಸ್ ಇಸ್ F. ದಿಸ್ ಇಸ್ F. ಓಕೆ, ನಾವು ಇಲ್ಲಿ ನೆಟ್ ಫೋರ್ಸ್ ಬೇಕು. ನೆಟ್ ಫೋರ್ಸ್ ಈಸ್ ಗಿವೆನ್ ಬೈ F ಮೈನಸ್ FR. ಇಲ್ಲಿ ಎಷ್ಟಿದೆ? 200 ನ್ಯೂಟನ್. ನಿಮಗೆ ಅಪೋಸಿಟ್ ಫೋರ್ಸ್ FR ಬೇಕು.
ನೆಟ್ ಫೋರ್ಸ್ 0 ಆಗಬೇಕು, ರೈಟ್? ಸೊ ದ್ಯಾಟ್ ಈಸ್ ಗಿವೆನ್ ಬೈ 200 ನ್ಯೂಟನ್ ಮೈನಸ್ ಎಫ್ ಆರ್. ಸೊ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ ಎಫ್ ಆರ್ ಇಸ್ ಈಕ್ವಲ್ ಟು 200 ನ್ಯೂಟನ್. ಸೊ ಎಷ್ಟು ಅಪ್ಲೈ ಆಗಿರಬೇಕು? ಫೋರ್ಸ್ 200 ನ್ಯೂಟನ್ ಮಾತ್ರ. ಓಕೆ, ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಹೋಗ್ಬೇಕಂದ್ರೆ ನೆಟ್ ಫೋರ್ಸ್ 0 ಆಗಿರಬೇಕು. ನೆಟ್ ಫೋರ್ಸ್ 0 ಆಗಿರ್ಬೇಕಂದ್ರೆ ಸೇಮ್ ಅಮೌಂಟ್ ಆಫ್ ಫೋರ್ಸ್ ಆಕ್ಟ್ ಆಗಬೇಕು, ಬಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಆಲ್ರೆಡಿ ನಾವು ಡೈರೆಕ್ಷನ್ ಇಂಡಿಕೇಟ್ ಮಾಡಿದ್ದೀವಿ. ಅರ್ಥ ಆಯ್ತಾ? ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. Two objects each of mass 1.5 kg are moving in the same straight line but in opposite direction. Same straight line ಹೋಗ್ತಿದೆ but opposite in direction. The velocity of each object is 2.5 meter per second. Before the collision, during which they stick together, ಒಂದಕ್ಕೊಂದು ಸ್ಟಿಕ್ ಆಗುತ್ತೆ, what will be the velocity of the combined object after collision? ನೋಡಿ, ಮಾಸ್ ಸೇಮ್ ಇದೆ, ವೆಲಾಸಿಟಿ ಸಹಿತ ಸೇಮ್ ಇದೆ, ಅಂದ್ರೆ ಮೊಮೆಂಟಮ್ ಏನಾಗುತ್ತೆ? ಸೇಮ್ ಆಗುತ್ತೆ. ಸೊ ಇನಿಷಿಯಲ್ ಮೊಮೆಂಟಮ್ ಮತ್ತೆ ಫೈನಲ್ ಮೊಮೆಂಟಮ್ ಸೇಮ್ ಆಗಿರುತ್ತೆ. ಅವಾಗ ಏನಾಗುತ್ತೆ? ವೆಲಾಸಿಟಿ ವಿಲ್ ಬಿ 0. ಅದನ್ನು ಮ್ಯಾಥಮೆಟಿಕಲಿ ತೋರಿಸ್ಬೇಕು. ಯಾವ ಥರ ತೋರಿಸ್ಬೋದು? ನೀವು ನೋಡಿ, ಅಕಾರ್ಡಿಂಗ್ ಟು ಗಿವನ್ ಡೇಟಾ ನೀವು ನೋಡ್ಬೋದು, ಫ್ಲೋರ್. ಓಕೆ, ಇಲ್ಲಿ 2 ಆಬ್ಜೆಕ್ಟ್ಸ್, ಇಲ್ಲಿ ಮನುಷ್ಯರನ್ನ ತಗೊಂತೀನಿ. ಓಕೆ, ಸೊ ದಿಸ್ ಬಾಡಿ ಈಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಲೆಟ್ ಮೀ ಕನ್ಸಿಡರ್ ಮಾಸ್ ಈಸ್ 1.5 kg. Mass is 1.5 kg and initial velocity u1 is 2.5 meter per second. 2.5 meter per second. ಇನ್ನೊಬ್ಬರು ಸಹಿತ ಇದೇ ಸೇಮ್ ಸ್ಟ್ರೇಟ್ ಲೈನ್ ಅಲ್ಲಿ ಬರ್ತಾ ಇದ್ದಾರೆ, ಬಟ್ ಇನ್ ವಾಟ್ ಡೈರೆಕ್ಷನ್? ಅಪೋಸಿಟ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಇವರು ಸಹಿತ ಮಾಸ್ ಎಷ್ಟಿದೆ? 1.5 kgನೇ. ಇವರು ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇದ್ದಾರೆ. ಇವ್ರ ವೆಲಾಸಿಟಿನೂ ಸಹಿತ ಸೇಮ್ u2, ದಟ್ ಈಸ್ 2.5 meter per second. ಓಕೆ, ಸೊ ಇಬ್ಬರು ಇಲ್ಲಿಗೆ ಬಂದಾಗ, ಓಕೆ, ಇಬ್ಬರು ಇಲ್ಲಿಗೆ ಬಂದಾಗ ಇಲ್ಲೇನಾಗುತ್ತೆ? u1 ಅಂಡ್ u2 ಡೈರೆಕ್ಷನ್ ನೋಡಿ, ಅಪೋಸಿಟ್ ಇನ್ ಡೈರೆಕ್ಷನ್ ಇದೆ. ಸೊ ಇದನ್ನು ನಾನು ಪಾಸಿಟಿವ್ ಅಂತ ತಗೊಂತೀನಿ. ದಿಸ್ ಇಸ್ ಪಾಸಿಟಿವ್. ಸೊ ಅಪೋಸಿಟ್ ಟು ದಿಸ್ ಇಸ್ ನೆಗೆಟಿವ್, ರೈಟ್? ಸೊ ಇವಾಗ ಏನು ಮಾಡೋದು ಅಂತಂದರೆ, ಯೂಸಿಂಗ್ ಕನ್ಸರ್ವೇಷನ್ ಲಾ ಆಫ್ ಲೀನಿಯರ್ ಮೊಮೆಂಟಮ್. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು? ಬೈ ಕನ್ಸರ್ವೇಷನ್ ಆಫ್ ಕನ್ಸರ್ವೇಷನ್ ಲಾ. Conservation law of linear momentum. Linear momentum ಏನು ಹೇಳುತ್ತೆ? initial momentum is equal to final momentum if there is no external force ಅಂತ, ರೈಟ್? ಸೊ ಇದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನ ಫಾರ್ಮುಲಾ ಬೇಸ್ ಬರಿಬೇಕಂದ್ರೆ m1 u1 ಪ್ಲಸ್ m2 u2 that is equal to m1 v1 plus m2 v2. So m1 m2 ಅನ್ನೋದು mass of the body 1 and mass of the body 2. u1 and u2 ಅನ್ನೋದು initial velocity of the body 1 and body 2 ಅಂತ. v1 and v2 ಅನ್ನೋದು final velocity of the body 1 and body 2. ಸೊ ಕೊಲೈಡ್ ಆದಾಗ ಏನಾಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. v1 and v2 ಬಿಕಮ್ ಸೇಮ್, ಯಾಕಂದ್ರೆ ಕೊಲೈಡ್ ಆಗಿ ಸ್ಟಿಕ್ ಆಗಿರುತ್ತೆ. ಸೊ ನಾವು ಇವಾಗ m1 ವ್ಯಾಲ್ಯೂ ಎಷ್ಟು? 1.5 into u1 value 2.5, right? Plus m2 value still it is 1.5, u2 value it is minus 2.5. ಇಲ್ಲಿ ನಿಮಗೆ ಡೌಟ್, ಸರ್ ಯಾಕೆ ಇದು minus 2.5? ಬಿಕಾಸ್ ಇಟ್ ಈಸ್ ಇನ್ ಅಪೋಸಿಟ್ ಡೈರೆಕ್ಷನ್. ನೀವು ನೋಡ್ಬೋದು u2 ಇಟ್ ಈಸ್ ಅಪೋಸಿಟ್ ಡೈರೆಕ್ಷನ್ ಫಾರ್ ದ u1. ಓಕೆ, ಡೈರೆಕ್ಷನ್ ಕನ್ವೆನ್ಷನ್ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ತೊಗೋಬೋದು. ನಾನು ಇದು ಪಾಸಿಟಿವ್ ತೊಗೊಂಡಿನಿ, ನಾನು ನೆಗೆಟಿವ್ ತೊಗೊಂಡಿನಿ. ನೀವು ಇದನ್ನೇ ಪಾಸಿಟಿವ್ ತೊಗೊಂಡು ಇದನ್ನು ನೆಗೆಟಿವ್ ತೊಗೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ನಾವು ದ್ಯಾಟ್ ಈಸ್ ಈಕ್ವಲ್ ಟು m1 v
ಪ್ಲಸ್ m2v. ಯಾಕೆ ನಾನು v1 v2 ಪ್ಲೇಸಲ್ಲಿ v ಅಂತ ಬರೆದೆ? ಯಾಕಂದರೆ ಸ್ಟಿಕ್ ಆದಾಗ ಎರಡರ ವೆಲಾಸಿಟಿ ಸೇಮ್ ಆಗಿರುತ್ತೆ. ಸೊ ಅದರಿಂದ v ಕಾಮನ್ ಆಗಿರುತ್ತೆ. ಓಕೆ, ವೆಲಾಸಿಟಿ ಸೇಮ್ ಆಗಿರುತ್ತೆ. ನಾವು ನೀವು ಅಬ್ಸರ್ವ್ ಮಾಡ್ಬೋದು 1.5 ಇಂಟು 2.5 ಎಷ್ಟಾಯಿತು? 3.7 ಮೈನಸ್, ಯಾಕೆಂದರೆ ಪ್ಲಸ್ ಇಂಟು ಮೈನಸ್. ಇಲ್ಲಿ ನೋಡಿ, ನೀವು ನೋಡ್ಬೋದು ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್ ಇದೆ. ಸೊ ಪ್ಲಸ್ ಇಂಟು ಮೈನಸ್, ಇಟ್ ಈಸ್ ಮೈನಸ್. ಸೊ ಸ್ಟಿಲ್ ಸೇಮ್ ವ್ಯಾಲ್ಯೂ 3.75 ಈಕ್ವಲ್ಸ್ ಟು m1 ಪ್ಲಸ್ m2 ದ್ಯಾಟ್ ಈಸ್ ಈಕ್ವಲ್ ಟು v. ರೈಟ್? ಸೊ ಇವಾಗ ಏನಾಗುತ್ತೆ, ಇಲ್ಲಿ 0 ದ್ಯಾಟ್ ವಿಲ್ ಬಿ m1 ಪ್ಲಸ್ m2 ಇಂಟು v. ಸೊ v ವ್ಯಾಲ್ಯೂ ಏನಾಗುತ್ತೆ? 0 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ಇಟ್ ವಿಲ್ ಬಿ 0. ಸೊ ಯಾವಾಗ ಅವರು ಕೊಲೈಡ್ ಆಗ್ತಾರಲ್ಲ, ಫೈನಲಿ ಅವರು ಸ್ಟಾಪ್ ಆಗುತ್ತೆ. ಅಂದರೆ ಅವರು ಮೋಷನಲ್ಲಿ ಇರಲ್ಲ, ಸ್ಟಾಪ್, ರೆಸ್ಟಿಗೆ ಬಂದ್ಬಿಡ್ತಾರೆ. ಓಕೆ, ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ವೆಲಾಸಿಟಿ ವಿಲ್ ಬಿ 0. ನಾವು ಹಾಕಿ ಸ್ಟಿಕ್, ನೀವು ನೋಡಿ, ಎ ಹಾಕಿ ಬಾಲ್ ಆಫ್ ಮಾಸ್ 200 ಗ್ರಾಮ್ ಟ್ರಾವೆಲಿಂಗ್ at a 10 meter per second is struck by a hockey stick so as to return it along its original path with a velocity 5 meter per second. Calculate the change in momentum occurred in the motion of the hockey ball by the force applied by the hockey stick. ಸೊ ಇಲ್ಲಿ ನಾವು ಚೇಂಜ್ ಇನ್ ಮೊಮೆಂಟಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಚೇಂಜ್ ಇನ್ ಮೊಮೆಂಟಮ್ ಹೇಗೆ? ಸೊ ಫಸ್ಟ್ ಡೇಟಾ ಬರ್ಕೊಳ್ಳೋಣ. ಡೇಟಾ, ಓಕೆ. ಸೊ ಮಾಸ್ ಆಫ್ ದ ball is 200 gram. So this can be written as 200 into 10 power minus 3 kg. Already ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ಯೂನಿಟ್ ಕನ್ವರ್ಷನ್ ಹೇಗೆ ಮಾಡಬೇಕು ಅನ್ನೋದು. ಸೊ ಫೈನಲಿ ಯು ಕ್ಯಾನ್ ಎಕ್ಸ್ಪ್ರೆಸ್ ದಿಸ್ ಒನ್ ಆಸ್ 0.2 kg. ಓಕೆ, ಇವಾಗ ನೋಡಿ, ಫಸ್ಟಿಗೆ ನಾನು ಡೈರೆಕ್ಷನ್ ಈ ಥರದ್ದು ಹೋಗೋತೀನಿ. ಓಕೆ, ಈ ಡೈರೆಕ್ಷನಲ್ಲಿ ಹೋಗ್ತೇವೆ. ಯಾವುದು? ಹಾಕಿ ಬಾಲ್. With what velocity? 10 meter per second. 10 meter per second. Is struck by hockey stick so as to return it along its original path. ಅಂದರೆ ಇದೇ ಪಾತಲ್ಲಿ ನಿಮಗೆ ರಿಟರ್ನ್ ಬರುತ್ತೆ. ಯಾವುದು? ಹಾಕಿ ಬಾಲ್. ಇದೇ ಪಾತಲ್ಲಿ ರಿಟರ್ನ್ ಬರುತ್ತೆ. ಓಕೆ, ಸೊ ಯಾವ ವೆಲಾಸಿಟಿಲಿ ಬರುತ್ತೆ? ಸೊ ಈ ಪಾತಲ್ಲಿ ನಿಮಗೆ 5 ಮೀಟರ್ ಪರ್ ಸೆಕೆಂಡ್, ಈ ಪಾತಲ್ಲಿ 10 ಮೀಟರ್ ಪರ್ ಸೆಕೆಂಡ್. ಇದನ್ನು ನಾನು ಪಾಸಿಟಿವ್ ಅಂತ ಅಂದ್ಕೊಂಡ್ರೆ ಇದು ನೆಗೆಟಿವ್ ಆಗೇ ಆಗುತ್ತೆ. ರೈಟ್? ಸೊ ನಾವು ಇವಾಗ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ? ಇನಿಷಿಯಲ್ ವೆಲಾಸಿಟಿ ಈಸ್ 10 ಮೀಟರ್ ಪರ್ ಸೆಕೆಂಡ್, ಪಾಸಿಟಿವ್ ಡೈರೆಕ್ಷನ್. ಫೈನಲ್ ವೆಲಾಸಿಟಿ ಎಷ್ಟಿದೆ? -5 ಮೀಟರ್ ಪರ್ ಸೆಕೆಂಡ್. ಓಕೆ, ಯಾಕೆ ಮೈನಸ್? ಇಟ್ ಈಸ್ ಅಪೋಸಿಟ್ ಇನ್ ಡೈರೆಕ್ಷನ್. ವೆಲಾಸಿಟಿ ಬಗ್ಗೆ ಮಾತಾಡೋದು, ಸ್ಪೀಡ್ ಅಲ್ಲ, ವೆಲಾಸಿಟಿ ಬಗ್ಗೆ ಮಾತಾಡ್ತಿರೋದು. ಸೊ ಇಲ್ಲಿ ಚೇಂಜ್ ಇನ್ ಮೊಮೆಂಟಮ್ ಬೇಕು. ಚೇಂಜ್ ಇನ್ ಮೊಮೆಂಟಮ್ ಕ್ವಶನ್ ಮಾರ್ಕ್. ಸೊ ನಮಗೆ ಈ ಚೇಂಜ್ ಇನ್ ಮೊಮೆಂಟಮ್ನ ಫೈಂಡ್ ಮಾಡಬೇಕಂದ್ರೆ ವಾಟ್ ಈಸ್ ದ ಫಾರ್ಮುಲಾ? ಸೊ ಚೇಂಜ್ ಇನ್ ಮೊಮೆಂಟಮ್ ಈಸ್ ಗಿವೆನ್ ಬೈ ಡೆಲ್ಟಾ ಪಿ ಈಕ್ವಲ್ಸ್ ಟು ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್. ಸೊ ಚೇಂಜ್ ಇನ್ ಮೊಮೆಂಟಮ್ ಈಸ್ ಗಿವೆನ್ ಬೈ ಮಾಸ್ ಇಂಟು ಫೈನಲ್ ಮೊಮೆಂಟಮ್ ಮೀನ್ಸ್ mass into final velocity minus mass into initial velocity. So ಎರಡರಲ್ಲಿ ಕಾಮನ್ ಆಗಿರೋದು mass. Therefore I'll take out mass, ಮಿಕ್ಕಿದ್ದು v minus u. Right? So delta p equals to mass is ಎಷ್ಟಿದೆ? 0.2. Okay, minus, so v ಎಷ್ಟಿದೆ? -5 minus u ಎಷ್ಟಿದೆ? 10. So finally delta p equals to 0.2 minus 15. So delta p equals to minus 3 answer sigutta. Okay, minus 3 along with unit minus 3 kg meter per second. Kg meter per second. So this is your required solution. Okay, so ಇಲ್ಲಿ ಎಷ್ಟಾಗುತ್ತೆ ಅಂದರೆ 15
15 into 0.2. Yes, 3 ಆಗುತ್ತೆ. Okay, so this is all about this question. So let's move on to the next question. Okay, so ಇದನ್ನ homework ಆಗಿ ತಗೊಳ್ಳಿ. So question is, a bullet of mass 10 gram traveling horizontally with velocity 150 meter per second strikes a stationary wooden block and comes to the rest in 0.03 seconds. Calculate the distance of a penetration of the bullet into the block. ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ ಅನ್ನೋದು ಎಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ಯುವರ್ ಮಾಸ್ and this is your velocity and strikes the stationary wooden block and comes to the rest. This will be final velocity. This is a t and calculate the distance. Yes, this is question mark. So here you have u, v, t and s. Okay, so acceleration ಬೇಕಾಗಿಲ್ಲ. ಸೊ ಆಕ್ಸಲರೇಷನ್ ಫೈಂಡ್ ಮಾಡಬೇಕಂದ್ರೆ ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಈಕ್ವೇಷನ್, 3 ಈಕ್ವೇಷನ್ಸ್ ಆಫ್ ಮೋಷನ್ ಇದೆ. ಸೊ ಇಂಡಿಪೆಂಡೆಂಟ್ ಯಾವ್ದು ಅನ್ನೋದು ಫೈಂಡ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟ್ ಮಾಡಿ. ಆಲ್ಸೋ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟ್ ಆಫ್ ಫೋರ್ಸ್. ಸೊ ಇಲ್ಲಿ ನೀವು ಜಸ್ಟ್ ಡಿಸ್ಟೆನ್ಸ್ ಅಲ್ಲದೆ, ಓಕೆ, ಡಿಸ್ಟೆನ್ಸ್ ಅಲ್ಲದೆ ನೆಕ್ಸ್ಟ್ ನೀವು ಫೋರ್ಸ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗಾಟ್ ಇಟ್? ಸೊ ನೆಕ್ಸ್ಟ್ ಒನ್ ಸಹಿತ ಹೋಮ್ವರ್ಕ್ ಕ್ವಶನ್ ಇದೆ. ಓಕೆ, ಸೊ ಇದನ್ನು ಸಹಿತ ಟ್ರೈ ಮಾಡಿ. ಯಾಕೆಂದರೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ, ಒಂದ್ಸತಿ ನೋಡಿ. ಓಕೆ, now next one. So here you have an object of mass 100 gram is accelerated uniformly from velocity 5 meter per second to 8 meter per second in 6 seconds. Calculate the initial and final momentum of the object. Also find the magnitude of the force exerted. So ಇಲ್ಲಿ initial and final momentum calculate ಮಾಡಬೇಕು, ಹಾಗೆ magnitude of the force. ಇಲ್ಲಿ ನಮ್ಮ ಡೈರೆಕ್ಷನ್ ಬಗ್ಗೆ ಯಾವುದೇ ಥರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಮ್ಯಾಗ್ನಿಟ್ಯೂಡ್ ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಡೇಟಾ ಬರ್ಕೊಳ್ಳಿ. ಸೊ ಡೇಟಾ ಈಸ್ ಫಸ್ಟ್ ಮಾಸ್ ಆಫ್ ದ ಆಬ್ಜೆಕ್ಟ್. ಮಾಸ್ ಈಸ್ 100 kg. Accelerated uniformly from velocity 5 meter per second to 8 meter per second. U is 5 meter per second. Final velocity 8 meter per second. So initial momentum question mark, final momentum question mark, and force is a question mark, and the time they have given. Okay, time they have given 6 seconds. Okay, so ಇಲ್ಲಿ ನೀವು ನೋಡ್ಬೋದು. So momentum, initial momentum ಆಗಿರೋದ್ರಿಂದ pi, that will be m into u, initial velocity, right? So what is the mass here? 100 kg, and u, it is a 5, so it is 500 kg meter per second. Okay, next one. So ಇಲ್ಲಿ ಬರೀತೀನಿ pi equals to 500 kg meter per second. Meter per second. So this is done. In the same way, final momentum. So final momentum sahita m into v. So m is again 100 into v is 8 meter per second. Therefore the answer is 800. And finally pf, that is final momentum, is given by 800 kg meter per second. Okay, so this is initial and final momentum. Now we have to calculate a force. Calculate a force ಅಂತಂದ್ರೆ ನಮಗೆ F is equal to ma ಇದೆ. m value already we have 100 kg. But acceleration ಯಾವ ತರ ಬರೀಬಹುದು? v minus u divided by t ಅಂತ ಬರೀಬಹುದಾ? v ವ್ಯಾಲ್ಯೂ ಇದೆ, u ವ್ಯಾಲ್ಯೂ ಇದೆ, ಟೈಮ್ ವ್ಯಾಲ್ಯೂ ಇದೆ, ಆರಾಮ್ಸೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಅದನ್ನ force is given by ma. F equals to m, ಈ acceleration ನಾವು v minus u divided by t, right? So F equals to mass is 100 kg, v is 8, this is 5, and time is 6 seconds, right? So simplify ಮಾಡೋದು 100 into 8 minus 5, it is a 3 divided by 2.
ಸೊ 3 divided by 6 ಅಲ್ಲ, 6. Now f equals to 100 into 1 by 2. Half of 100, it is a 50. So finally our answer f is equal to 50 Newton. This is your required solution. Okay, I hope ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಓಕೆ, ನೆಕ್ಸ್ಟ್ ಇಷ್ಟು ಇವತ್ತಿನ ಲೆಕ್ಚರ್. ಓಕೆ, ಸೊ ಮತ್ತೆ ನಿಮ್ಮ ಜೊತೆ ಹೊಸ ಚಾಪ್ಟರ್ ಜೊತೆ ಬರ್ತೇನೆ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.